ಹಂಪಿಯ ವಿರೂಪಾಕ್ಷ ದೇವಾಲಯದ ರಾಜಗೋಪುರದ ನೆರಳು ತಲೆ ಕೆಳಗಾಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ಈಗಿನ ಕಾಲದಲ್ಲಿ ಫಿನ್ನೋಲ್ ಫಿನಾಮಿನಾ ಅಂತ ಕರೀತಾರೆ. ಅಂದ್ರೆ ಒಂದ್ ಕತ್ಲೆ ಕೋಣೆಯಲ್ಲಿ ಸಣ್ಣದೊಂದು ರಂಧ್ರ ಮಾಡಿ ಅದ್ರ ಮೂಲಕ ಬೆಳಕು ಹಾದು ಹೋಗುವಂತೆ ಮಾಡಿದ್ರೆ ಹೊರಗಿರುವ ಯಾವುದೇ ವಸ್ತುವಿನ ಪ್ರತಿಬಿಂಬ ತಲೆ ಕೆಳಗಾಗಿ ಬೀಳುತ್ತೆ. ಆದ್ರೆ ಈ ವಿಸ್ಮಯದ ಕುರಿತು ನಮ್ಮ ಇತಿಹಾಸದ ಪಾಠದಲ್ಲಿ ಓದಕ್ಕೆ ನಮ್ಗೆ ಸಿಗದೆ ಇರೋದೇ ಬೇಸರ ಸಂಗತಿ ಅಂತ ಹೇಳಿ ಆಚೆ ಬಂದ್ವಿ. ಈ ಮಕ್ಕಳನ್ನ ಕಂಡು ನಾವು ಚಿಕ್ಕವರಿದ್ದಾಗ ನಮ್ಮ ಸ್ನೇಹಿತರೊಂದಿಗೆ ಶಾಲೆಯ ಶೈಕ್ಷಣಿಕ ಪ್ರವಾಸದ ಬಾಲ್ಯದ ನೆನಪುಗಳು ನೆನಪಾಯ್ತು. ಆ ದಿನಗಳೇ ಎಷ್ಟು ಚಂದ ಅಲ್ವಾ? ನಿಮ್ ಬಾಲ್ಯದ ಸ್ನೇಹಿತರನ್ನ ಮೆನ್ಷನ್ ಮಾಡಿ ಹೇಳಿ, ಮಿಸ್ ಯು ಅಂತ. ಮಿರ್ಚಿ, ಮಂಡಕ್ಕಿ, ಗಿರ್ಮಿಟ್ ತಿಂದು ಸಾಸಿವೆ ಕಾಳು ಗಣೇಶನ ಹತ್ರ ಬಂದ್ವಿ. ಬಂಡೆಯಿಂದ ಕೆತ್ತಿದ ಬೃಹತ್ ಗಣೇಶನ ಪ್ರತಿಮೆ ಇದಾಗಿದ್ದು 8 ಅಡಿ ಎತ್ತರ ಇದೆ. ಒಮ್ಮೆ ಗಣೇಶ ಜಾಸ್ತಿ ಆಹಾರ ಊಟ ಮಾಡ್ತಾನೆ, ಇದರಿಂದ ಹೊಟ್ಟೆ ಸಿಡಿಯುವಂತೆ ಆಗುತ್ತೆ. ಅದನ್ನ ತಡೆಯೋಕೆ ಅಂತ ಹಾವನ್ನು ಹಿಡಿದು ತನ್ನ ಹೊಟ್ಟೆ ಕಟ್ಟಿದ ಅಂತ ಪ್ರತೀತಿ ಇದೆ. ಅದ್ರ ಪಕ್ಕದಲ್ಲೇ ಇರುವಂತ ಹೇಮಕೂಟ ಸನ್ಸೆಟ್ ವ್ಯೂ ಪಾಯಿಂಟ್ ಗೆ ಬಂದ್ವಿ. ಈ ಬೆಟ್ಟದ ಮೇಲೆ ಶಿವನು ಸ್ಥಳೀಯ ಹುಡುಗಿಯಾದಂತ ಪಂಪಾಳನ್ನು ಹೋಲಿಸಲು ಮದುವೆಯಾಗುವ ಮೊದಲು ತಪಸ್ ಮಾಡಿರ್ತಾರೆ. ಅಲ್ಲೇ ಸನ್ಸೆಟ್ ನೋಡಿ ಒಂದೇ ಗಾಡಿಲಿ 3 ಜನ ಹೋಗುವಾಗ ಪೊಲೀಸರು ನಮ್ಮನ್ನು ಕಂಡಿಡಿದು ಸ್ಟೇಷನ್ ಕರ್ಕೊಂಡು